ಆಡಳಿತ ನಿರ್ಮಾಣ ಕುಟುಂಬ ಗ್ರಾಮಸ್ಥರು ಭಕ್ತ ಸಮೂಹ ಕಟ್ಟುಕಟ್ಟಳ ಪ್ರಕಾರವಾಗಿ ನಡೆದುಕೊಂಡು ಬಂದಂತಹ ನಿಮ್ಮೆಲ್ಲರ ಪೂರ್ವಿಕರ ಪ್ರಾರ್ಥನೆಯ ಪ್ರಕಾರವಾಗಿ ಗ್ರಾಮದ ರಕ್ಷಣೆಗಾಗಿ ಈ ಕ್ಷೇತ್ರದಲ್ಲಿ ಪಾದಸ್ಪರ್ಶವನ್ನು ಮಾಡಿ ನೆಲೆ ನಿಂತಿರತಕ್ಕಂತಹ ಪ್ರಾಚೀನ ಶಕ್ತಿಪೀಠ ಭಕ್ತಾನುಗ್ರಹಕ್ಕೆ ಬೇಕಾಗಿ ಬೇರೆ ಬೇರೆ ಪರಿವಾರಗಳನ್ನೆಲ್ಲ ಕೂಡಿಕೊಂಡು ನಿರಂತರ ಭಕ್ತರ ಅಭೀಷ್ಟವನ್ನು ಈಡೇರಿಸಿ ಗ್ರಾಮದಲ್ಲಿರತಕ್ಕಂತಹ ಎಲ್ಲ ಅರಿಷ್ಟಗಳನ್ನು ದೂರೀಕರಿಸಿ ಗ್ರಾಮವನ್ನು ರಕ್ಷಿಸಿಕೊಂಡು ಬಂದಂತಹ ಸಂವಿಧಾನ, ಗ್ರಾಮಾಧಿಪತಿ ಇರತಕ್ಕಂತಹ ಸಂವಿಧಾನ, ಆಡಳಿತ ಕುಟುಂಬ ಮತ್ತು ಗ್ರಾಮಸ್ಥರು ಭಕ್ತ ಸಮೂಹಕ್ಕೆ ಕಾಲಕಾಲಕ್ಕೆ ಸರಿಯಾದಂತಹ ಪ್ರೇರಣೆ ಮತ್ತು ಅನುಗ್ರಹವನ್ನು ಕೊಟ್ಟು ಸಾನ್ನಿಧ್ಯ ಈ ಹಿಂದೆ ಅನೇಕ ಸತ್ಕರ್ಮಗಳನ್ನು ಮಾಡಿಸಿಕೊಂಡಿದೆ. ಅದರ ಫಲವನ್ನು ಸಹ ಭಕ್ತವರ್ಗಕ್ಕೆಲ್ಲ ಕೊಟ್ಟುಕೊಂಡು ಬಂದಿರತಕ್ಕಂಥ ಸಂವಿಧಾನ. ಸಣ್ಣ ಪುಟ್ಟ ಸೇವೆಗಳನ್ನು ಸಹ ಸಮರ್ಪಣೆ ಮಾಡಿ ಅಥವಾ ಕೇವಲ ಒಂದು ನಮಸ್ಕಾರ ಮಾತ್ರದಿಂದಲೇ ಮಹಾ ದುರಿತಗಳನ್ನೆಲ್ಲ ಹಿಂದೆ ಕ್ಷೇತ್ರವನ್ನು ನಂಬಿಕೊಂಡಂತಹ ಭಕ್ತರು ದೂರ ಮಾಡಿಕೊಂಡಿರುವಂಥದ್ದಿದೆ. ಯಾರು ಭಕ್ತರಿದ್ದಾರೋ, ಯಾರು ಸಂವಿಧಾನಕ್ಕೆ ಶರಣಾಗ್ತಾರೋ ಅವರನ್ನೆಲ್ಲರನ್ನೂ ಕಾದುಕೊಂಡು ಬಂದಿರತಕ್ಕಂಥದ್ದು ಸಂವಿಧಾನದ ಬಿರುದು. ಹಾಗೆ ನಾನಾ ವಿಧ ಪರಿವಾರಗಳನ್ನೆಲ್ಲ ಕೂಡಿಕೊಂಡು ಇರುವಂಥದ್ದು ಯಾಕೆ ಕೇಳಿದ್ರೆ ತನ್ನ ಉಪಾಸನೆ ಮತ್ತು ರಕ್ಷಣೆಗಾಗಿ. ಪ್ರಾಚೀನ ಕಾಲದಿಂದ ಒಲಿಮೀಕ ಇರತಕ್ಕಂತಹ ಈ ಲಕ್ಷಣಭರಿತವಾದಂತಹ ಸ್ಥಾನದಲ್ಲಿ ನೆಲೆ ನಿಂತುಕೊಂಡು ಎಲ್ಲೇ ತನಕ ಸಂವಿಧಾನದ ಅಧಿಕಾರ ವ್ಯಾಪ್ತಿ ಗ್ರಾಮಗಡಿ ಇದೆಯೋ ಅಷ್ಟು ಮಾತ್ರವಲ್ಲದೆ ಕ್ಷೇತ್ರವನ್ನು ನಂಬಿಕೊಂಡಂತಹ ಭಕ್ತರು ಎಲ್ಲೇ ಯಾವ ದಿಕ್ಕಿನಲ್ಲೇ ಯಾವ ಮೂಲೆಯಲ್ಲೇ ಇದ್ದರೂ ಸಹ ಸಂವಿಧಾನದ ಸ್ಮರಣೆಯಿಂದಲೇ ಅವರ ಇಷ್ಟಾರ್ಥ ಅನ್ನುವಂಥದ್ದು ಈಡೇರುವಂತಹ ಘಟನೆ ಎಲ್ಲ ನಡೆದಿರುವಂಥದ್ದಾಗಿದೆ. ಪೂರ್ವಿಕರ ಪ್ರಾರ್ಥನೆ, ಅನುಸಂಧಾನ ಮತ್ತು ರಿವಾಜಿನ ಪ್ರಕಾರವಾಗಿ ಕಟ್ಟುಕಟ್ಟಳೆಯಾಗಿ ನಡೆದುಕೊಂಡು ಬಂದಂತಹ ಈ ಮಹೋತ್ಸವ ಎನ್ನುವಂಥದ್ದು ದೇವತಾನುಗ್ರಹದಿಂದ ಈ ಬಾರಿಯೂ ನಡೆದಿರುವಂಥದ್ದಾಗಿದೆ. ಸಾಂಗೋಪಾಂಗವಾಗಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ನಡೆಸಿರತಕ್ಕಂತಹ ಈ ಉತ್ಸವವನ್ನು ಸಮಸ್ತ ಗ್ರಾಮದ ಶ್ರೇಯಸ್ಸಿಗಾಗಿ ಪರಿಪೂರ್ಣ ಸಂತೋಷದಿಂದ ಸನ್ನಿಧಾನವು ಸ್ವೀಕರಿಸಿದೆ. ಈ ಪುಣ್ಯವನ್ನು ಸಕಾಲದಲ್ಲಿ ಭಕ್ತವರ್ಗಕ್ಕೆ ಅವರವರ ಶ್ರದ್ಧಾಭಕ್ತಿಗೆ ಅನುಗುಣವಾಗಿ ವಿತರಿಸಿದರು. ಈ ಪುಣ್ಯ ಎನ್ನುವಂಥದ್ದು ಭಕ್ತವರ್ಗದಲ್ಲಿ ಶಾಶ್ವತವಾಗಿ ನೆಲೆ ನಿಂತು ಇದು ಮಹಾತಾರಕ ಶಕ್ತಿಯಾಗಿ ಕಾಲಕ್ಕೆ ಸರಿಯಾದಂತಹ ಅನುಗ್ರಹವನ್ನು ನೀಡುವುದರಲ್ಲಿ ಯಶಸ್ಸಾಗುತ್ತದೆ. ಹಾಗಾಗಿ ನಡೆಸಿರತಕ್ಕಂತಹ ಸೇವೆಯನ್ನು